ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮೆಲ್ರಿಗೂ ಹೇಳ್ತಿದ್ದೀನಿ, ಒಳಗಡೆ ಅವ್ರ ಕೋಪ ಬರೋ ಹಾಗೆ ಏನೇ ಮಾತಾಡಿದ್ರು ನೀವ್ಯಾರೂ ಅದನ್ನ ಕಿವಿಗೆ ಹಾಕೋಬೇಡಿ. ರಾಧಿಕಾ, ನಾನ್ ನಿಮಗ್ ತಾಯಲ್ಲಮ್ಮ, ನಮ್ಮೆಲ್ರಿಗೂ ನೀನ್ ತಾಯಿ. ಯಾಕಮ್ಮ? ಮಡ್ಲಲ್ಲಿ ಕೆಂಡ ಕಟ್ಕೊಂಡು ನಮಗ್ ದುಡುಕ್ಬೇಡ ಅಂತ ಹೇಳ್ತಿದೀಯಲ್ಲ ನೀನು. ಅಮ್ಮ, ನನಗೆ ಚಿರುನೂ ಮುಖ್ಯ, ಗಮ್ಯನೂ ಮುಖ್ಯ. ಪಂಕಜಮ್ನವ್ರೆ, ಏನ್ ಕಮಲಾಕ್ಷಿ ಇವ್ರೆ? ಅದು ರಾಧಿಕಾ ಮತ್ತೆ ಅವ್ರ ಮನೆಯವರೆಲ್ಲ ಬಂದಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ ಹೌದು ಪಂಕಜಮ್ನವ್ರೆ, ಬೇಕಾದ್ರೆ ನೀವೇ ಬಂದ್ ನೋಡಿ. ಅಣ್ಣ ನೀನು ಬಾಣ. ಬನ್ನಿ ಬನ್ನಿ ಹೋಗೋಣ. ಏನಣ್ಣ ಇದು? ಅಷ್ಟೆಲ್ಲ ಹೋಗಿದ್ರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಇಲ್ಲಿ ಬಂದಿದಾರಲ್ಲ ಇವ್ರು ಬಂದಿರೋದ್ ನೋಡಿದ್ರೆ ನಾವೆಷ್ಟೇ ಕೆಟ್ಟದಾಗ ಬೈದ್ರು ನಾವಿರೋದೇ ಹೀಗೆ ಅನ್ನೋ ಹಾಗಿದೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗುತ್ತಾ ಪಂಕಜ? ಏನಾದ್ರೂ ಮಾಡಿ ತಡಿಬೇಕಷ್ಟೇ, ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನೆಮ್ಮದಿಯಿಂದ ಇರಕ್ಕಾಗಲ್ಲ. ಬೀಗ್ತಿಯಮ್ಮ, ನಿಮ್ ಕೋಪ ನ್ಯಾಯವಾಗೇ ಇದೆ. ಮುಗ್ದೋಗಿರೋ ವಿಷಯಕ್ಕೆ ಮತ್ತೆ ಯಾಕೆ ಮನಸ್ತಾಪ ಮಾಡ್ಕೋಬೇಕು? ನಿಮಗ್ ಕೋಪ ಇದ್ರೆ ಒಂದ್ ಮಾತು ಬೈದ್ಬಿಡಿ, ಆದ್ರೆ ಮಾತಾಡದೆ ಮಾತ್ರ ಇರಬೇಡಿ. ನಿಮಗೆ ಯಾರು ಇಲ್ಲಿ ಬರಕ್ ಹೇಳಿದ್ದು? ಮೊದ್ಲಾದ್ರೆ ಹೇಳಿ. ಲೋ ರಾಣ, ಈಗ ಜಗಳಕ್ಕೆ ಒಳ್ಳೆ ಕಳೆ ಬಂದಿದೆ ಕಣೋ. ಹ್ಞೂ ಅಮ್ಮ, ನಾವು ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಮಜಾ ತಗೊಳ್ಳೋಣ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಸೇರಿಸ್ಕೋಬಾರ್ದು ಅಂತ ನನ್ನ ಮಗ ಆರ್ಡರ್ ಮಾಡಿದಾನೆ. ಅವನಿಗಿಷ್ಟ ಇಲ್ದೇ ಇರೋರು ಯಾರು ಇಲ್ಲಿರೋದ್ ಬೇಡ. ಮರ್ಯಾದೆಯಿಂದ ಆಚೆ ಹೋಗ್ಬಿಡಿ. ಹೋಗಲ್ಲ ಆಗಲ್ಲ ಅಂತ ಏನಾದ್ರೂ ಹಠ ಮಾಡಿದ್ರೆ ಇಲ್ಲಾಗೋದೇ ಬೇರೆ. ಅಯ್ಯೋ ಬೀಗ್ತಿಯಮ್ಮ, ಕರೆಯಕ್ಕೆ ನಿಮ್ಗೆ ಯಾವ ಯೋಗ್ಯತೆನೂ ಇಲ್ಲ. ವಿಘ್ನೇಶ್ ತಪ್ಪು ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಗತಿ ಇಲ್ದಿರೋ ನಿಮ್ಮಂತವ್ರ ಜೊತೆ ಸಂಬಂಧ ಬೆಳೆಸಿದ್ವಿ. ಹಾಗಂತ ಎಲ್ಲಾನು ಸಹಿಸ್ಕೊಂಡಿರಕ್ಕಾಗಲ್ಲ. ನಿಮ್ ಮಗಳು ರಾಧಿಕಾ ಯಾವತ್ತಾದ್ರೂ ನನ್ನ ವಯಸ್ಸಿಗೆ ಬೆಲೆ ಕೊಟ್ಟಿದ್ದಾಳ? ಇವಳಿಗೆ ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಅಂಥದ್ರಲ್ಲಿ ನೀವೆಲ್ಲ ಮನುಷ್ಯರ ಅಂತ ನನ್ನನ್ನೇ ಕೇಳ್ತಾಳೆ. ಇದೆಲ್ಲ ನಾನ್ ಕೊಟ್ಟಿರೋ ಸದರ. ಇನ್ಮೇಲೆ ನಿಮ್ಮನ್ನೆಲ್ಲ ಕಾಲ್ಗೆ ಹಾಕೊಳ್ಳೋದನ್ನ ಬಿಡ್ತಾರಲ್ಲ, ಆ ಜಾಗದಲ್ಲೇ ಬಿಡ್ಬೇಕು. ಆದ್ರೆ ನಾನು ನಿಮ್ಮನ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಂಡಲ್ಲ, ಅದು ನಾನು ಮಾಡಿದ ತಪ್ಪು. ನನಗೆ ಎಷ್ಟು ಅವಮಾನ ಮಾಡಿದ್ರು ಅದನ್ನ ನಾನು ಸಹಿಸ್ಕೋತಾ ಇದ್ದೆ. ಆದ್ರೆ ನನ್ನ ಕಣ್ ಮುಂದೆನೆ ನನ್ನ ಮಗನ ಮೇಲೆ ಕೈ ಮಾಡಿದ್ರಲ್ಲ, ಅದನ್ನ ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ.
ನೋಡಿ, ಸುಮ್ನೆ ನನಗೆ ಇನ್ನೂ ಕೋಪ ಬರಿಸ್ಬೇಡಿ. ಮೊದ್ಲಿನಿಂದ ಹೊರಟೋಗಿ. ಲೋ ರಾಣ, ಈ ವಮ್ಮ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ನನಗೆ ಇಷ್ಟೊಂದು ಕೋಪ ಬರ್ತಿದೆ. ಆದ್ರೆ ಈ ರಾಧಿಕಾ ಮತ್ತೆ ಅವಳ ಮನೆಯವ್ರು ಮಾತ್ರ ಒಳ್ಳೆ ಕಲ್ಲು ಬಂಡೆ ನಿಂತಂಗ್ ನಿಂತಿದಾರಲ್ಲ, ಇದು ನಿಜವಾಗ್ಲೂ ಅವರೇನಾ? ನೋಡಿ, ನಾವು ನಿಮ್ ಹತ್ರ ಜಗಳ ಆಡೋದಕ್ ಬಂದಿಲ್ಲ. ನಾವ ಮನಸ್ಥಿತಿಲೂ ಇಲ್ಲ. ಒಂದ್ಸಲ ಗಮ್ಯನ್ ನೋಡ್ಕೊಂಡು ಅವಳಿಗೆ ತವ್ರ ಮನೆ ಕಡೆಯಿಂದ ಅರ್ಶನ ಕುಂಕುಮ ಕೊಟ್ಟು ಹೋಗ್ತೀವಿ. ಅಷ್ಟಕ್ಕಾದ್ರೂ ನಮ್ಗೆ ಅವಕಾಶ ಮಾಡ್ಕೊಡಿ. ಅದೆಲ್ಲ ಸಾಧ್ಯನೇ ಇಲ್ಲ ಪಂಕಜ. ದುಡ್ಗೋಸ್ಕರ ಎಂತ ಕೀಳ್ಮಟ್ಟಕ್ಕಾದ್ರೂ ಹೋಗ್ತಾರೆ. ಇಂಥವ್ರ ಜೊತೆ ನಮಗ್ ಮಾತೇ ಬೇಡ. ಮೇಡಮ್, ಏನ್ ಮೇಡಮ್, ಸತ್ಯ ಹೇಳಿದ್ರೆ ಕೋಪ ಬರುತ್ತಾ? ನಿನ್ನಂತೋಳ್ಗೆ ನನ್ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ನಿನ್ನಿಂದ ನೀನ್ ಹಿಂದೆ ಬಿದ್ದಿದ್ ಹುಡುಗ ಜೈಲ್ಗೆ ಹೋದ. ಅನ್ಯಾಯವಾಗಿ ಅವನ್ ಜೀವನನೇ ಹಾಳು ಮಾಡ್ಬಿಟ್ಟೆ. ನೋಡಿಮ್ಮ, ನೀವು ಹೀಗೆಲ್ಲ ಮಾತಾಡ್ಬೇಡಿ. ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ನೋಡಿ, ನೀವ್ ಸುಮ್ನೆ ಇರಿ. ನೀವ್ ಬೇಕಿದ್ರೆ ಅವ್ರು ಮಾಡಿರೋ ಅನಾಚಾರಗಳನ್ನೆಲ್ಲ ಸಹಿಸ್ಕೊಂಡಿರ್ಬೋದು. ನಾವ್ಯಾಕೆ ಸಹಿಸ್ಕೋಬೇಕು? ಹಾಗೆ ಹೇಳಿ. ಆದ್ರೆ ಅವ್ರಿಗಿಷ್ಟೆಲ್ಲ ಉಗಿದ್ರು ಮರ್ಯಾದೆನೇ ಇಲ್ಲ. ಅಲ್ಲ ಜಾನಕಿ, ನೀನ್ ದೊಡ್ಡ ಮಗಳೇ ನೋಡಿದ್ರೆ ಹೀಗೆ. ಇನ್ ಎರಡನೇ ಅವಳು ನಮ್ ವಿಘ್ನೇಶ್ನ ಏಮಾರಿಸಿ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಇನ್ನು ಮೂರನೇ ಅವಳು ಯಾವ್ದೋ ಕೊಲೆ ಕೇಸಲ್ಲಿ ತಗ್ಲಾಕೊಂಡಿದ್ದಾಳಂತೆ. ಇನ್ನು ನಿನ್ ಮಗ ಕಂಡವ್ರ ಮನೆ ಹೆಣ್ಮಕ್ಳು ಬೆಡ್ರೂಮ್ಗೆ ಹೋಗಿ ಕದ್ದು ಮಲಗ್ತಾನೆ. ಏನಮ್ಮ ಜಾನಕಿ, ಇಂಥ ಮಕ್ಕಳನ್ನ ಹೆತ್ತು ಅದ್ ಹೇಗೆ ಎಲ್ರ ಮುಂದೆ ತಲೆ ಎತ್ಕೊಂಡು ಮೆರೆದಾಡ್ತಿದ್ಯಾ? ಇವರೇ ಹೀಗಿರ್ಬೇಕಾರೆ ಇನ್ ನಿನ್ ಕತೆ ಆ ದೇವರಿಗೆ ಗೊತ್ತು. ಏನಂದ್ರಿ? ಏನಿದು? ಇವ್ರೆಲ್ರೂ ಕಿವಿಯಲ್ಲಿ ಅತ್ತಿ ಏನಾದ್ರೂ ಇಟ್ಕೊಂಡ್ ಬಂದಿದಾರ? ಯಾವ ರಿಯಾಕ್ಷನ್ ಇಲ್ದೆ